ಸಿಹಿ ತಿನ್ನಿಸಿ ಹಾರ ತುರಾಯಿಗಳಿಂದ ವಿಜೃಂಭಿಸಿದ ಮಹಿಳೆ, ಅವಿರೋಧವಾಗಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷಳಾದ ಖುಷಿ, ಮುಸ್ಲಿಂ ಮಹಿಳೆಗೂ ಪ್ರಾತಿನಿಧ್ಯ ನೀಡಿದ ಬಿಜೆಪಿ. ಇದು ಮುಗಳಕೋಡದಲ್ಲಿ ಕಂಡ ದೃಶ್ಯಗಳು. ಮುಧೋಳ ತಾಲೂಕಿನ ಮುಗಳಕೋಡ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸ್ಥಾನಕ್ಕೆ ರಜಾಬಿ ಲಾಡ್ಕನ್ ಸ್ಪರ್ಧೆ ಮಾಡಿದ್ರು. ಯಾವುದೇ ಪ್ರತಿಸ್ಪರ್ಧಿ ಇಲ್ಲದೆ ಅವಿರೋಧವಾಗಿ ಆಯ್ಕೆಯಾದ್ರು. ಗ್ರಾಮ ಪಂಚಾಯತಿಯಲ್ಲಿ ಉಪಾಧ್ಯಕ್ಷರಾಗಿ ಶ್ರೀಮತಿ ರಜಾಬಿ ಲಾಡ್ಕನ್ ಅವರು ಆಯ್ಕೆಯಾಗಿದ್ದಾರೆ. ಹೀಗೆ ಅಭಿವೃದ್ಧಿಯನ್ನು ಹೀಗೆ ಮುಂದುವರಿಸಿಕೊಂಡು ಹೋಗ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಂಡು. ಈಗಾಗಲೇ ಮಹಾದೇವಿ ಮರೆಗುದ್ದಿ ಎಂಬ ಮಹಿಳೆಯೇ ಇಲ್ಲಿ ಅಧ್ಯಕ್ಷರಾಗಿದ್ದಾರೆ. ಈಗ ರಜಾಬಿ ಅವರ ಆಯ್ಕೆಯಿಂದ ಮಹಿಳಾ ಮನೆಗಳೇ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಮುಗಳಕೋಡ ಗ್ರಾಮದ ಚುಕ್ಕಾಣಿ ಹಿಡಿದಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮುಗಳಕೋಡ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರ ಒಂದು ಚುನಾವಣೆ ನಡೆದಿದ್ದು. ಈ ಒಂದು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ರಜಾಬಿ ಅಕ್ಬರ್ ಸಾಬ್ ಲಾಡ್ಕನ್ ಅಕ್ಕನವರು ಅವಿರೋಧವಾಗಿ ಉಪಾಧ್ಯಕ್ಷರ ಒಂದು ಸ್ಥಾನಕ್ಕೆ ಆಯ್ಕೆಯಾಗಿದ್ದು, ಎಲ್ಲ ಗ್ರಾಮದ ಗುರು ಹಿರಿಯರು ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು, ಅಧ್ಯಕ್ಷರನ್ನು ಒಳಗೊಂಡು ಹಾಗೂ ಎಲ್ಲ ಹಿರಿಯರನ್ನು ಒಳಗೊಂಡು ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಗ್ರಾಮದ ಅಭಿವೃದ್ಧಿಗಾಗಿ ಅವರೆಲ್ಲರೂ ಕೂಡ ಅಧ್ಯಕ್ಷರನ್ನಾದಿಯಾಗಿ ಎಲ್ಲ ಸದಸ್ಯರನ್ನು ಒಳಗೊಂಡು ಅವರು ಕೂಡ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಲಿ ಅಂತಕ್ಕಂಥ ಒಂದು ಆಶೆಯನ್ನು ವ್ಯಕ್ತಪಡಿಸುತ್ತಾ ಮುಂದಿನ ದಿನಮಾನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಿರಲಿ ಅಂತ. ಬಿಜೆಪಿ ಬೆಂಬಲದಿಂದ ರಜಾಬಿ ಅವರು ಆಯ್ಕೆಯಾಗಿದ್ದು ಅಚ್ಚರಿ ಮೂಡಿಸಿದೆ. ಗ್ರಾಮ ಪಂಚಾಯತ್ ಸದಸ್ಯರು, ಊರಿನವರು ಹರ್ಷ ವ್ಯಕ್ತಪಡಿಸಿದರು. ಒಬ್ಬರಿಗೊಬ್ಬರು ಸಿಹಿ ತಿನ್ನಿಸಿ ಸಂಭ್ರಮ ಪಟ್ಟರು. ನೂತನವಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ 7ನೇ ವಾರ್ಡಿನ ರಜಾಬಿ ಅಕ್ಬರ್ ಲಾಡ್ಕನ್ ಅವರಿಗೆ ಮೊದಲಿಗೆ ಧನ್ಯವಾದವನ್ನು ಹೇಳ್ತಾ, ಮುಂದಿನ ರಾಜಕೀಯ ಭವಿಷ್ಯ ಹೀಗೆ ಮುಂದುವರಲಿ ಅಂತ ಹೇಳ್ತಾ. ಬಿಜೆಪಿ ಮುಖಂಡ ಅರುಣ್ ಕಾರಜೋಳ್ ಕೂಡ ಭೇಟಿ ನೀಡಿ ನೂತನ ಉಪಾಧ್ಯಕ್ಷ ರಜಾಬಿ ಅವರಿಗೆ ಅಭಿನಂದಿಸಿದ್ರು. ಚುನಾವಣಾ ಅಧಿಕಾರಿಯಾಗಿ ಗ್ರಾಮ ಪಂಚಾಯತ್ ಪಿಡಿಒ ರೋಹಿತ್ ಎಡ್ಕನ್ ಅವರು ಕಾರ್ಯನಿರ್ವಹಿಸಿದ್ರು. ರನ್ ಟಿವಿ ನ್ಯೂಸ್, ಮುಗಳಕೋಡ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.